ಸರ್ ನಿಮ್ಮ ಹೆಸರು ಹೇಳಿ ಸರ್. ಸರ್ ನಮ್ಮ ಹೆಸರು ಗೌತಮ್ ಅಂತ. ಗೌತಮ್ ಅಂತನಾ ಸರ್? ಇಲ್ಲಿ ಮಲ್ಲೇಶ್ವರಮಲ್ಲಿ ನೀವು ಎಲ್ಲ ಸುಮಾರು ಹಸುಗಳು ಸಾಕಿದ್ದೀರಾ? ಹಾಂ ಹೌದು ಸರ್. ಎಷ್ಟು ಹಸುಗಳಿದಾವೆ ಸರ್? ಒಂದು 6 ಹಸುಗಳಿದಾವ? 6 ಹಸು ಇದೆ ಸರ್. ಒಂದು ಬಿತ್ತನೆವರಿ? ಒಂದು ಬಿತ್ತನೆವರಿ ಇದೆ. ಕರು ಎಲ್ಲ ಎಷ್ಟಿದಾವೆ ಸರ್? ಕರು ಒಂದು 5-6 ಇದೆ ಸರ್. ಎಲ್ಲ ಒಂದು 15 ಇದ್ದಾವೆ? ಒಂದು 18 ಇದೆ ಸರ್. 18 ಇದೆ ಸರ್. ಇದು ಎಷ್ಟು ವರ್ಷದಿಂದ ಸಾಕಿದ್ದೀರಾ ಇಲ್ಲಿ? ಈ ಜಾಗದಲ್ಲಿ 5 ವರ್ಷ. 5 ವರ್ಷ ಆಯಿತು. ನಿಮ್ಗೇನಿದು ಪ್ಯಾಷನ್ ಹೆಂಗೆ ಹೆಂಗೆ ಬಂತು? ಏನಿಲ್ಲ ಸರ್, ನಮ್ಮ ಇಡೀ ಫ್ಯಾಮಿಲಿನೇ ಬರ್ತಿರೋದು ಹಸುವಿಂದ. ಹೌದಾ? ಇವಾಗ ಹಸು ಸಾಕೋದು ಬಿಟ್ಟು ಮನೆ ಹತ್ರ. ಅಲ್ಲ, ಮೂಲತಃ ಇಲ್ಲಿ ನೀವು ಮಲ್ಲೇಶ್ವರಂ ಅವರೇನಾ? ಹೌದು ಸರ್, ಇಲ್ಲೇ ಹಸುಗಳಿದ್ವಾ ನಿಮ್ಮ? ಹೌದೌದು, ನಮ್ಮ ತಾತನ ಹತ್ರ ಎಲ್ಲ ಇತ್ತು, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ ಎಲ್ಲರ ಹತ್ರ. ಅಲ್ಲ, ಊರೆಲ್ಲ ಇಲ್ಲಿ ಬೆಂಗಳೂರಲ್ಲ? ಇಲ್ಲೇ ಬೆಂಗಳೂರಲ್ಲಿ ಸೀಮೆ ಹಸುಗಳಿದ್ವು ಎಲ್ಲ. ಸೀಮೆ ಹಸು, ನಾಟಿ. ಹಾಂ, ಅಲ್ಲಿ ನಾಟಿ ಇಲ್ಲಿ ಎತ್ತುಗಳು. ನಾವು ದೇವಪಾರ್ಕದಲ್ಲೇ ಬೆಳೆದವ್. ನಾನು ಇಲ್ಲೆಲ್ಲೂ ನಾಟಿ ಹಸುಗಳು ನೋಡಿರಲಿಲ್ಲ. 1-2 ಸರ್, ಜಾಸ್ತಿ ಅಲ್ಲ. ಹಾಂ 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 1-2. ಹಾಂ ಹಾಂ. ಆಮೇಲೆ ಎತ್ತುಗಳು ಸಾಕಿರೋ ಒಂದು ಜೋಡಿ. ಹೌದಾ? ಹಾಂ ಹಾಂ. ಇದರಿಂದ ಇಲ್ಲಿ ಸಾಕಬೇಕು ಅಂತ. ಹೌದೌದು. ಮತ್ತೆ ಬಿತ್ತನೆವರಿಗಳು 4-5 ಇತ್ತು ಅಂತ ಕೇಳ್ಪಟ್ಟಿದ್ದೆ. ಎಲ್ಲ ಕೊಟ್ಬಿಟ್ಟಿದ್ದೀರಾ? ಹಾಂ, ಎಲ್ಲ ಕೊಟ್ಟಿದ್ದೀವಿ ಸರ್. ಒಬ್ಬರು ಒಂದು ಬಾರ್ಡ್ರಿಗೆ ಹೋಗಿದೆ, ಬಸವರಾಜನ್ ಅವ್ರಿಗೆ. ಹಾಂ ಹಾಂ. ಒಂದು ಮಂಚಿ ಬೆಟ್ಟಕ್ಕೆ ಹೋಗಿದೆ. ಬಸವರಾಜ್ ಇವರು ಅದು ಮುಗೇಗೌಡನ ದೊಡ್ಡಿ ಅವ್ರು ಕೊಟ್ಟಿದ್ದೀರಾ? ಹೋಗಿದೆ ಒಂದು. ಹಾಂ ಹಾಂ ಹಾಂ. ಇನ್ನೂ ಒಂದು ಬಂದ್ಬಿಟ್ಟು ರುದ್ರಪ್ಪ ಮಂಚಿ ಬೆಟ್ಟ. ಹಾಂ ಹಾಂ. ಅವ್ರಿಗೆ ಹೋಗಿದೆ ಸರ್. ಇದು ತಂದಿದ್ದೆಲ್ಲಿಂದ? ಶ್ರೀಕಂಠಪುರ ಇಂದ ಸರ್. ಹಾಂ ಹಾಂ. ಎಷ್ಟು ದಿನ ಆಯ್ತು ತಂದು? ಸರ್ ಒಂದು 2.5 ತಿಂಗಳಾಯ್ತು. ರೀಸೆಂಟಾಗಿ ತಂದಿದ್ದೀರಾ? 2.5 ತಿಂಗಳು. ಅಲ್ಲೂ ಏನಲ್ಲಲ್ಲಿದೆ? 6 ಸರ್. ವ್ಯಾಪಾರ ಬಂದರೆ ಕೊಡ್ತೀರಾ? ಇಲ್ಲ ಸರ್, ಇನ್ನೊಂದು ಸ್ವಲ್ಪ ದಿವಸ ಇಡೋಣ ಅಂತ. ಕೊಡಲ್ಲ? ಹಾಂ ಹಾಂ. ಹಸುಗಳು ಯಾವ ಗೊತ್ತಿಲ್ಲ, ಇಲ್ಲಿ ಬರೋದಿಲ್ಲ, ಯಾವೂ ಇಲ್ಲ? ಯಾವುದು ಬರಲ್ಲ, ನಾವಿರೋದಿಲ್ಲ ಪಾಪ, ಬಂದರು ಬಿಡೋಕ್ಕೆ. ಹಾಂ ಹಾಂ ಹಾಂ. ನಾವು ಬೆಳಿಗ್ಗೆ 1-2 ಅವರ್, ಸಂಜೆ 1-2 ಅವರ್ ಬಂದು ಹೋಗ್ತೀವಿ. ಬಿಡ್ತೀರಾ ನೀವೇ? ಹಾಂ, ಬಿಡ್ತೀವಿ. ಹಾಂ. ಇಲ್ಲಿ ನಮ್ಮ ಹಸುಗಳು ಒಂದು 5 ಹಸು ಬಿಟ್ಕೊಂಡಿದ್ದೀವಿ. ಹಾಂ. ನಮ್ಮ ಸ್ನೇಹಿತರ ಹಸು ಒಂದು ಹಸು ಬಿಟ್ಟಿದ್ದೀವಿ, ಹೆಬ್ಬಾಳಲ್ಲಿ ಸಾಕಿದ್ದಾರೆ. ಹಾಂ ಹಾಂ ಹಾಂ. ಗಿರೀಶ್ ಅಂತ ಅವ್ರ ಹಸು ಒಂದು ಬಿಟ್ಟಿದ್ದೀವಿ. ಹೌದಾ? ಇದು ಫಲ ಆಗಿದಾವ? ಇದು ಯಾವುದನ್ನ? ಹ್ಞೂ ಸರ್, ಇವೆಲ್ಲ 5 ಹಸುನು ಫಲ ಆಗಿದೆ ಸರ್. ಫಲ ಆಗಿದಾವ? ಒಂದು CR7 ಫಲ. ಹಾಂ ಹಾಂ ಹಾಂ. ಎಲ್ಲಾನು 5 ಹಸುನು ಫಲ. ಸರ್, ಎಷ್ಟು ಕೊಟ್ರಿ ಇದಕ್ಕೆ? ಸರ್ 3,10,000 ರೂಪಾಯಿ ಸರ್. ಹಾಂ ಹಾಂ ಹಾಂ. ಅಂದರೆ ಸಣ್ಣ ಬಿತ್ತನೆವರಿಗಳು ಸಣ್ಣ ಕರುಗಳು ತಂದು ಸುಮಾರು ಸೇಲ್ ಮಾಡಿದ್ದೀರಾ ಸಾಕೊಂಡು? ಹ್ಞೂ ಸರ್, ಸುಮಾರು ಸೇಲ್ ಮಾಡಿದ್ದೀವಿ. ಎಷ್ಟು ಮಾಡಿದ್ದೀರಾ ಸರ್? ಒಂದು 10-12 ಆಗಿದೆ 5 ವರ್ಷದಲ್ಲಿ? 5 ವರ್ಷದಲ್ಲಿ. ಅಲ್ಲಾದ್ಮೇಲೆ ಹಾಂ ಹಾಂ ಹಾಂ. ಅಲ್ಲಾಕಿಂತ ಮುಂಚೆ ಮಾಡಿದ್ರ. ಹಾಂ. ಈಗ ಬಿತ್ತನೆಗೆ ಬರುವಂಥ ಕರುಗಳು ಎಷ್ಟಿದ್ದಾವೆ ಸರ್? ಈಗ 4 ಇದೆ ಸರ್. ಬಿತ್ತನೆಗೆ ಬರ್ತವೆ? ಬಿತ್ತನೆಗೆ ಬರುತ್ತೆ ಸರ್. ಕಟ್ಬಿಡಿ ಅದನ್ನು ಕಟ್ಟಿ. ಮಗ CR7 ಮಗನಾ? ಚಿಕ್ಕಲಪ್ಪ, ತಮಿಳ್ನಾಡು ಮಂಚಿ ಬೆಟ್ಟ. ಎಲ್ಲಿ ತಮಿಳ್ನಾಡಿನ ತಂದಿದ್ದ? ಎಷ್ಟು ತಿಂಗಳು ಕರು ಸರ್? ಸರ್, ಇದು ವರ್ಷದ ಮೇಲೆ 4 ತಿಂಗಳಾಗಿದೆ ಸರ್. ವರ್ಷದ ಮೇಲೆ 4 ತಿಂಗಳು, 16 ತಿಂಗಳು ಕರು. 16 ತಿಂಗಳು ಕರು. ಇದು ಬಿತ್ತನೆಗೆ ಬರುತ್ತೆ? ಬಿತ್ತನೆಗೆ ಬರುತ್ತೆ ಅಂತ ಸಾಕ್ತೀವಿ ಸರ್. CR7 ಮಗನಾ? ಹಾಂ, CR7 ಸರ್. ಇದು ಇದ್ರದ್ದು ಸರ್. ಅದು ಇದ್ರದ್ದು ಸರ್. ಯಾವುದು ಮರಳುಗೊಂಡಲ್ಲಿ ತೀರೋಯ್ತಲ್ಲ? ಸರ್, ಇದು ರಾಜಣ್ಣ ಅವ್ರ ಮನೇಲಿ ಇದ್ದಾಗ ಬಿಡಿಸಿದ್ದು. ಹಾಂ ಹಾಂ. ಬಸ್ತಿವ್ರಿ ಕೆಂಪಣ್ಣ ಅವ್ರ ಮನೇಲಿ ಇದೆ ಸರ್. ಹೌದಾ? ಹಾಂ ಹಾಂ ಹಾಂ. ಇದ್ರ ಅಮ್ಮ ಏನಿಲ್ವ? ಕರು ಮಾತ್ರ ತಂದಿದ್ದೀರಾ? ಹಸು ಇದೆ ಸರ್, ಅದು ಕಾಯಿದೆ. ಆ ಲಾಸ್ಟಲ್ಲಿ ಇರೋದಾ? ಕಂಬಿದೆಯಲ್ಲ ಅದು. ಈ ವೈಟ್ ಇದ? ಅದು ಹಿಂದೆ ಇರೋದಾ? ಹಿಂದೆಗಡೆ ಇದೆ ಸರ್. ಹಾಂ. ವೈಟ್ ಇದ್ದು ಇದ್ರ ತಾಯಿ. ಇದ್ರ ತಾಯಿ. ಇದು ಯಾವ್ದು ಕರು ಸರ್? ಯಾವ ಊರಿದು? ಮೊನ್ನೆ ಹಾಂ. ಯೂಟ್ಯೂಬ್ ಮಾಡ್ತಾರಲ್ಲ ಶಿವ ಅಂತ, ಹಾಂ ಹಾಂ. ಅವ್ರು ಕೊಡಿಸಿರೋದು. ಓ, ಕರು ಮಾತ್ರ ತಂದಿರೋದಾ? ಬರೀ ಕರು ತಂದು ಸರ್. ತೀರ ಕೆಟ್ಟೋಗಿತ್ತು. ಹಾಂ ಹಾಂ. ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡೈತೆ. ಇನ್ನೊಂದು ತಿಂಗಳು ರೆಡಿ ಆಗುತ್ತೆ. ಹಾಂ. ಅದೇ ಇನ್ನೂ ಒಂದು 6 ತಿಂಗಳು ಕರು ಇರಬೇಕಷ್ಟೇ ಇದು? ಹ್ಞೂ ಸರ್, ಒಂದು 6-7 ತಿಂಗಳು ಕರು ಇದೆ. ಹಾಂ ಹಾಂ. ತೀರ ನೊಂದೋಗಿತ್ತು. ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದೆ ಸರ್. ಇದು ಬರುತ್ತೆ ಬಿತ್ತನೆಗೆ? ಹಾಂ, ಬರುತ್ತೆ ಅಂತ ಸಾಕ್ತಾ ಇದ್ದೀವಿ. ಹಾಂ ಹಾಂ. ಮುಂದೆ ನೋಡೋಣ. ಇದು ಮನೇಲಿ ಹುಟ್ಟಿರೋದಾ? ಇಲ್ಲ ಸರ್, ಅದು CR7 ಮಗನೇ. ಹಾಂ. ಈ ಇನ್ನೊಂದು ತಂದು ಫಸ್ಟ್ ನೋಡಿದ್ರಲ್ಲ, ಅದು ತಂದಾಗ ಇದು ಪಕ್ಕದಲ್ಲಿತ್ತು. ಅವರು ಟವರ್ ಬಸವರಾಜ್ ಅಂತ, ಹಾಂ ಹಾಂ, ಅವ್ರ ಹತ್ರ ತಂದಿರೋದು. ಮತ್ತು ಈ ಹಸುದು ಹೇಳಿ ಸರ್, ಇದು ಕಸಾಯಿಖಾನೆಗೆ ಹೋಗ್ತೈತಾ? ಹ್ಞೂ ಸರ್, ಕಸಾಯಿಖಾನೆಗೆ ಹೋಗ್ತಿತ್ತಂತೆ. ಹಾಂ. ಆ ಮಡಕ್ಷಿರ KEBL ಕೆಲ್ಸಕ್ಕೆ ಹೋಗ್ತಾರೆ, ಸಾಗರ್ ಅಂತ. ಹಾಂ ಹಾಂ. ಅವರು ಸ್ವಲ್ಪ ಅದನ್ನು ಉಳಿಸಿ ಅಲ್ಲಿಂದ ತಂದು ಚರಣ್ ಕೊಟ್ಟು, ಚರಣ್ ಅವ್ರು ನಮಗೆ ಕೊಟ್ಟಿದ್ದು. ಹಾಂ ಹಾಂ. ನಿಮ್ಮ ಮನೆಗೆ ಕರು ಹಾಕಿತ್ತು? ಒಂದು ಕರು ಹಾಕಿದೆ? 2 ಕರು ಹಾಕಿದೆ. 2 ಕರು ಹಾಕಿದೆ ನಿಮ್ಮ ಮನೆಯಲ್ಲಿ? 2 ಕರು ಹಾಕಿದೆ. ತಿರುಗಿ ಈಗ ಫಲನಾ? ಇಲ್ಲ ಸರ್, ಫಲ ಇಲ್ಲ. ಹಾಂ.
ಇದು ಕಟ್ಸಿದ್ದು ನೀವು ಇದು ಕಟ್ಸಿ ಸರ್. ಬಸ್ಸುವರಿ ಮಗಳಿದು. ಹೊಸ್ತಿಯವರಿ ಮಗಳ. ಬಸ್ಸುವರಿ ಮಗಳು ಕಟ್ಸಿ. ಎಷ್ಟು ತಿಂಗಳು ಸರ್ ಹಂಗಂದ್ರೆ ವರ್ಷ ಆಗಿದೆಯಾ? ವರ್ಷ ಆಗಿದೆಯಾ? ಜಾಸ್ತಿ ಆಗಿದೆ. ಅದು ತೀರೋಗೆ ವರ್ಷ ಆಯಿತು ಅನಿಸುತ್ತೆ. 2 ವರ್ಷ ಆಗಿದೆ. ಹಾಂ ಪೋಸ್ಟ್ ಉಮೇಶ್ ಅಣ್ಣ ಇದ್ದಾರಲ್ಲ, ಹಾಂ 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 ಅವ್ರ ಮನೇಲಿ ಹುಟ್ಟಿತ್ತು ಸರ್. ಹೌದು. ಮಾತಾಡಿ ಸುಳಿ ಇದು. ಹಾಂ 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 ಸರಿ ಇಟ್ಕೊಳ್ಳಿ ಬನ್ನಿ. ಊರ್ಗರು ಸರ್. ಎಷ್ಟು 15 ಸೂಲೇನೋ ಅಂತ ಹೇಳಿದ್ರಲ್ಲ? ಅಲ್ಲ 15 ವರ್ಷ. 15 ವರ್ಷ ಆಗಿರುತ್ತೆ. ಹಾಂ 8 ಸೂಲು ಹಾಕಿದೆ. ಒಂದೇ ಹೆಣ್ಗರು. ನಿಮ್ಮನೆ ಎಷ್ಟು ಸೂಲು ಹಾಕಿದೆ? ಒಂದೇ ಹೆಣ್ಗರು ಸರ್. ಹಾಂ ಹಾಂ 7 ಊರ್ಗರು ಹಾಕಿತ್ತಂತೆ ರಾಜಣ್ಣ ಅವ್ರು ಹೇಳಿರೋದು. ಹಾಂ ಹಾಂ 7 ಊರ್ಗರು ಬಿತ್ತನೆ. ಇವಾಗ 2 ಬದುಕಿದೆ ಇದ್ರ ಮಕ್ಕಳು ಬಿತ್ತನೆ. ಎಲ್ಲಿದೆ ಸರ್? ಇವಾಗ ಸದ್ಯಕ್ಕೆ ಒಂದು ಗೇರಟ್ಟಿ, ಇನ್ನು ಮುಂದೆ ಅರುಳ್ ಅಂತ ಇದ್ದಾರೆ, ಅವ್ರ ಹತ್ರ ಇದೆ. ಇಷ್ಟು ದಿವಸ ತಗವಾಡಿ ಅರ್ಜುನ ಊರಿ ಕಟ್ಟಿದಾರಲ್ಲ, ಬಸ್ತೂರಿ ಮಗ ಅಂತಿತ್ತಲ್ಲ, ಹೌದೌದು, ಅದ್ರ ತಾಯಿ ಇದು. ಹಾಂ ಹಾಂ ಅದ್ರ ತಾಯಿ. ಹಾಂ ಹಾಂ ಇನ್ನೊಂದೆಲ್ಲಿದೆ? ಇನ್ನೊಂದೆಲ್ಲೋ ಕಾಶಿವನಹಳ್ಳಿ ಸುತ್ತಮುತ್ತ ಇದೆ ಸರ್. ಹಾಂ ಹಾಂ ಸರ್ ಇವಾಗ ಎಲ್ಲಿದೆ ಅದು? ಪ್ರದೀಪ್ ಅವ್ರ ಮನೆಗೆ ಇತ್ತಲ್ಲ ಅದು? ಅದು ಬಂದು ಈ ಉಗ್ನೇಕಲ್ಸ್ ಹೋಗೋ ಫಾಲ್ಸ್ ರೋಡಲ್ಲಿ ಅರುಳ್ ಅಂತ ಅವ್ರ ಅಪ್ಪ ಹೆಸರು ಕುಪ್ಪ ಅಂತ, ಅವ್ರು ಬೀಜದೋರಿ ಸಾಕ್ತಾರೆ, ಅವ್ರ ಹತ್ರ ಇದೆ. ಮೊನ್ನೆ ಹಿಡ್ಕೊಂಡು ಹೋಗಿದೆ 2 ವರ್ಷ. ಇದು ಎಷ್ಟನೇ ಸೂಲ್ದು? ನಮ್ಮ ಹತ್ರ ಬಂದು 2 ಥರ ಹಾಕಿದೆ. ಒಂದು ಹೆಣ್ಗರು, ಇವಾಗ ಈ ಸಲ ಹೊರಗರು ಹಾಕಿದೆ. ತಿರ್ಗಾ ಫಲ ಆಗಿದೆ. ಇವಾಗ ತಿರ್ಗಾ ಫಲ ಆಗಿದೆ ಸರ್. 2 ತಿಂಗಳು ಅದೇ ಹೊರಗೆ. ಅದೇ ಸರ್ ಇದು ಸರ್ ಇದು ಇವಾಗ ಯಾಕಂದ್ರೆ ನಮ್ಮ ಹತ್ರ 2ನೇ ಕರು. ಇದು ಬ್ಲ್ಯಾಕ್ ಡೈಮಂಡ್ ಮಗಳಿದು. ಹಾಂ ಹಾಂ ಹೋದ್ಸಲಿ ಹೆಣ್ಣು ಸಾಲ ಬನ್ನಿಯಲ್ಲೇ ಇತ್ತಲ್ಲ ಅದು? ಹೌದೌದು. ಹಾಂ ಹಾಂ ಇವು ಈ ಸಲ ಸುಮ್ಮನೆ ಕೊಟ್ಟೆ. ಈ ಸಲ ತಿರ್ಗಾ ಸಿಯಾಸಿ ಒಂದು ಫಲ ಆಗಿದೆ ಸರ್. 8 ತಿಂಗಳು ಫಲ. ಸ್ವಲ್ಪ ತೀಟೆ ಅನ್ಸುತ್ತಲ್ಲ ಇದು? ಹ್ಞೂ ಸರ್, ಸ್ವಲ್ಪ ತೀಟೆ ಗಲಾಟೆ ಹೊಸಬ್ರಿಗೆ. ಸರ್ ಇದು ಇದು ಚರಣ್ ಅವರೇ ಕೊಡ್ಸಿರೋದು. ಹಾಂ ಹಾಂ ಹೋದ್ಸಲಿ ಓರ್ಗರು ಹಾಕಿತ್ತು. ಹಾಂ ಹಾಂ ಓರ್ಗರು ಮಾರ್ಕೊಂಡ್ರಿ ಎತ್ತಿಗೆ. ಈ ಸಲ ತಿರ್ಗಾ ಹೆಣ್ಗರು ಹಾಕಿದ್ರು. ಇವಾಗ ಅವೆಲ್ಲ ನೋಡಿದ್ರಲ್ಲ ಸರ್, ಒನ್ನುಡ್ಕೆ ಇದೆ ತಂದಿದ್ದು. ಇದಾ? ಹೌದೌದು, ಅದು ಒನ್ನುಡ್ಕೆ ಅಣ್ಣ. ಇದು ಕರು ಇದೆಯಾ ಇದು? ಹಾಂ, ಅದೇ ಇದು ಕರು ಇದೆ ಸರ್. ಆ ಬಿಳಿದು ಕರು 1.5 ಲಕ್ಷ ಆಗಿತ್ತು ನಮಗೆ ಇಲ್ಲಿ ಬರೋಕ್ಕೆ. ಹಾಂ ಹಾಂ ಇದು ಫಲ ಆಗಿದೆ ಸರ್. ಇದು ಫಲ ಆಗಿದೆ. ಇದೇ ಊರಿಗ? ಹಾಂ, ಇದೇ ಊರಿಗೆ. ಲಾಸ್ಟ್ ಟೈಮ್ ಒಂದ್ಸತಿ ನಾನು ಬರಬೇಕು ಅಂತಿದ್ರೆ ಯಾವುದೋ ಒಂದು ಹಸು ಹೊರಟೋಯ್ತು ಅಂತಂದರೆ ಅದು ದೊಡ್ಡ ಹಸುನಾ? ನಾವು ನಮ್ಮ ಮನೆ ಹಸು ಸರ್. ಹಾಂ ಹಾಂ ಮನೇಲೆ ಹುಟ್ಟಿದ್ದು ದೊಡ್ಡ ಹಸು. ದೊಡ್ಡ ಹಸು ಸರ್. ಅದನ್ನ ನೋಡಿದ್ಮೇಲೆ ಅದು ನೋಡೋಂಗಿಲ್ಲ. ಹಾಂ ಹಾಂ ಸೇಮ್ ಫೋಟೋಲಿದೆ. ಹಾಂ ಅದು ನೋಡಿದೆ ಅಲ್ಲಿ ಫೋಟೋ. ಸೇಮ್ ಅದೇ ಕಲ್ಲಿನಲ್ಲಿ. ಹಾಂ ಹಾಂ ಕರು ಹಾಕಿತ್ತು ಸರ್. ಹಸೆ ಹುಲ್ಲು ಹಿಂಗೆ ಸಿಗುತ್ತಾ ಇಲ್ಲ? ಜೋಳದ ಕಡ್ಡಿ ಸರ್. ಸಿಗುತ್ತೆ. ಜೋಳದ ಕಡ್ಡಿ ನಿಮ್ಮ ಇದ್ರಲ್ಲಿ ಸಿಗುತ್ತಲ್ಲ? ಟನ್ನೇಜ್ ಲೆಕ್ಕ ಸರ್. ಹಾಂ 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 ಅಲ್ಲ, ಇದ್ರಲ್ಲಿ ಮಾರೋರು ಅವಾಗ ಗುಟ್ಟಳ್ಳಿ ಸರ್ಕಲಲ್ಲಿ ಅಲ್ಲೂ ಮಾರ್ತಾರೆ. ಟನ್ನೇಜ್ ಲೆಕ್ಕ ತರಿಸಿ. ಆಯ್ತು ಸರ್. ಮಲ್ಲೇಶ್ವರಂ ಇದರಲ್ಲಿ ನೀವು ಸಾಕಿದ್ದೀರಾ ಅಂದರೆ ಗ್ರೇಟು. ಮನೆ ಅಲ್ಗ ಇದು? ಇಲ್ಲ ಸರ್, ಕರುಗಳಿಗೆ. ಹಾಂ ಹಾಂ ಮನೆಗೆ ಇದ್ರದ್ದು 1 ಲೀಟರ್ ತೊಗೊಂಡು ಹೋಗ್ತೀವಿ. ಹಾಂ ಹಾಂ ಈ ಸೀಮೆಸಿಂದ ಎಲ್ಲರೂ ನಮ್ಮ ಈ ಕರುಗಳಿಗೆ. ಇದು ಮನೇಲಿ ಹುಟ್ಟಿದೆ ಅಂತ ಇಟ್ಕೊಂಡಿದ್ದೀವಿ. ಇದು ಓಂಗೋಲ್ ಕ್ರಾಸ್ ಸರ್. ಓಂಗೋಲ್ ಓರಿ ಇತ್ತು ನಮ್ಮ ಹತ್ರ. ಹಾಂ ಹಾಂ ಯಾರೋ ಜರ್ಸಿ ಬಿಡಿಸ್ಕೊಂಡು ಹೋಗಿ. ಸರ್ ಎಷ್ಟುವರೆಗೂ ಇದು? ಒಂದು 20-25ವರೆಗೂ ಇದ್ವು ಹಸುಗಳು ಇಲ್ಲಿ? ಎಲ್ಲಿ ಇಲ್ಲ. ಹಾಂ, ಇದು ನಮ್ಮ ಮನೆ ಇಲ್ಲ ಸರ್. ಅಲ್ಲ ಇಲ್ಲಿ ಒಂದು 25ವರೆಗೂ ಇತ್ತು ಸರ್. ಹಾಂ ಹಾಂ ಆಮೇಲೆ ತರೋದು ಕೊಡೋದು ಎಲ್ಲ ಮಾಡಿದ್ದೀರಾ? ಇಲ್ಲ ಸರ್, ತರೋದು ಮಾರಿಲ್ಲ, ರೀಸೇಲ್ ಮಾಡಿಲ್ಲ. ಹಾಂ, ಹಿಂಗೆ ತೀರೋಗಿದೆ ಹಸುಗಳು 1-2. ಹಾಂ ಹಾಂ ಒಂದು ಓರಿ ತೀರೋಯ್ತು. ಹೋದ್ಸಲಿ ಬಕ್ರೀದಲ್ಲಿ ತೊಗೊಂಬಂದಿರಿ. ಹಾಂ ಹಾಂ ಭಾರಿ ಆಸೆ ಬಿದ್ದು ಅದಕ್ಕೇನೋ ಸ್ವಲ್ಪ ಜಾಂಡೀಸ್ ಥರ ಆಗಿ ತೀರೋಯ್ತು. ಹಾಂ ಹಾಂ ಅದು ಬಿಟ್ಟರೆ ಯಾವ್ದು ತರೋದು ಅಂದರೆ ಬರೀ ಓರಿಗಳು ಮಾರಿದ್ದೀವಿ. ಅಲ್ಲಾದ್ಮೇಲೆ ಅಲ್ಲಾದ್ಮೇಲೆ ಇದೆಷ್ಟು? 1.75 ಅಂತ ಏನು ಹೇಳಿದ್ರಲ್ಲ? ಹ್ಞೂ ಸರ್, 1.75. ಆಯಿತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ. ಥ್ಯಾಂಕ್ ಯು.